ವೀಕ್ಷಕರೇ, ನನ್ನ ಹತ್ರ ಹಲವಾರು ಜನ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದಾಗ, ಗುರುಗಳೇ ಮನೆ ಕಟ್ಟಿಸ್ಬೇಕು ಅಂತ ಬಹಳ ಆಸೆ ಇದೆ, ನಾನು ಮನೆ ಕಟ್ಟಿಸ್ತೀನ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಕೊಂಡು ಬರ್ತಾರೆ. ಬಹಳಷ್ಟು ಜನರ ಕನಸು ಒಂದು ಮನೆ ಕಟ್ಕೋಬೇಕು, ತಂದು ಅಂತ ಒಂದು ಗೂಡು ಕಟ್ಕೋಬೇಕು ಅಂತ. ನೋಡಿ, ಈ ಮನೆ ಕಟ್ಟುವ ಯೋಗ ಮನೆಯ ಜಾತಕದಲ್ಲಿ ಇಲ್ಲದೆ ಇದ್ದಾಗ ಬಹಳಷ್ಟು ಜನ ಪ್ರಯತ್ನ ಮಾಡಿ ಸೋತು ಹೋಗ್ತಾರೆ. ನೋಡಿ, ಯಾವ ರೀತಿಯಲ್ಲಿ ವೈಯಕ್ತಿಕ ಜಾತಕದಲ್ಲಿ ಸ್ವಗ್ರಹ ನಿರ್ಮಾಣ ಯೋಗ ಇರಬೇಕು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸ್ವಂತ ಮನೆ ಕಟ್ಟುವಂತಹ ಯೋಗ ಫಲ ಇಲ್ಲದೆ ಇದ್ದಾಗ ನೀವು ಸ್ವಂತ ಮನೆ ಕಟ್ಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ ಆಗತ್ತೆ. ಸೊ ವೈಯಕ್ತಿಕ ಜಾತಕದಲ್ಲ ಯೋಗ ಇಲ್ಲದೆ ಇದ್ದಾಗ ಅಥವಾ ಸ್ವಲ್ಪ ಇದ್ದಾಗ ಏನಾಗುತ್ತೆ, ಫಾರ್ ಸಪೋಸ್ ನೀವು ಮನೆ ಕಟ್ಟಿದ್ರು, ಎಷ್ಟೋ ಜನ ಮನೆ ಕಟ್ಟಿಬಿಟ್ಟು ಆ ಮನೆನ ಸೇಲ್ ಮಾಡಿಬಿಟ್ಟಿರ್ತಾರೆ. ಇತ್ತು ಸರ್, ಒಂದು ಒಳ್ಳೆ ಮನೆನೇ ಕಟ್ಟಿದ್ದೆ, ಬೇರೆ ಸಮಸ್ಯೆ ಆಯಿತು, ಸೇಲ್ ಮಾಡಿದೆ. ಸೊ ಆದ್ರಿಂದ ಸ್ವಗ್ರಹ ನಿರ್ಮಾಣ ಯೋಗ ಒಂದು ಕಡೆ ಇರಬೇಕು, ಇನ್ನೊಂದು ಆ ಮನೆಯಲ್ಲಿ ವಾಸ ಮಾಡುವ, ದೀರ್ಘಕಾಲಿಕವಾಗಿ ಅದೇ ಸ್ವಂತ ಮನೆಯಲ್ಲಿ ವಾಸ ಮಾಡುವ ಯೋಗ ಫಲವೂ ಸಹ ಇರಬೇಕಾಗ್ತದೆ. ಬಹಳ ಪ್ರಮುಖವಾದಂತಹ ವಿಚಾರ, ಇದನ್ನು ಗಮನಿಸಬೇಕು ನೀವು. ನಾನು ಇನ್ನಿಷ್ಟು ಬಹಳಷ್ಟು ಜನ ಹೇಳ್ತಾರೆ, ಸರ್ ನಮ್ಮ ಜಾತಕದಲ್ಲಿ ಯೋಗ ಇಲ್ಲ ಅಂದರೆ ನಮ್ಮ ಮನೆಯವ್ರ ಕೈಲಿ ಭೂಮಿ ಪೂಜೆ ಮಾಡಿಸ್ಬಿಡ್ತೀನಿ, ನಮ್ಮ ಮಕ್ಳ ಕೈಲಿ ಭೂಮಿ ಪೂಜೆ ಮಾಡಿಸ್ಬಿಡ್ತೀನಿ ಅಂತ. ನಿಮ್ಮ ಮನೆಯವ್ರ ಕೈಲೋ ಮಕ್ಕಳ ಕೈಲೋ ಭೂಮಿ ಪೂಜೆ ಮಾಡಿಸಿದ ತಕ್ಷಣ ಅದು ಮನೆ ಕಟ್ಟುವ ಯೋಗ ಅವ್ರ ಹೆಸರಲ್ಲಿ ಬಂದ್ಬಿಡಲ್ಲ. ಅಥವಾ ಮನೆ ಮೇಲೆ, ಮನೆ ಗೋಡೆಗಳ ಮೇಲೆ ಅವ್ರ ಹೆಸರು ಬರ್ಸಿದ ತಕ್ಷಣ ಅವ್ರ ಮನೆ ಆಗ್ಬಿಡಲ್ಲ. ಸೊ ಆ ಮನೆ, ಆ ಭೂಮಿ ಯಾರ ಹೆಸರಲ್ಲಿದೆ, ಆಮೇಲೆ ಆ ಮನೆ ಕಟ್ಲಿಕ್ಕೆ ನೀವು ಒಂದು ಹೋಮ್ ಲೋನ್ ಅಂತ ಮಾಡಿದ್ರೆ ಯಾರ ಹೆಸರಲ್ಲಿ ಹೋಮ್ ಲೋನ್ ಮಾಡ್ತಾ ಇದ್ದೀರಾ, ಇದೆಲ್ಲ ಬಹಳ ಮುಖ್ಯವಾಗಿರುತ್ತೆ. ಯಾರ ಹಾರ್ಡ್ ಅರ್ನ್ಡ್ ಮನಿ, ಯಾರ ಕಷ್ಟಾರ್ಜಿತದ ದುಡ್ಡು ಅಲ್ಲಿ ಹಾಕ್ತಾ ಇರುವಂಥದ್ದು, ಇದೆಲ್ಲ ಪ್ರಮುಖವಾಗಿರುತ್ತೆ. ಸೊ ಅದರಿಂದ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ಬೇಕು. ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಸ್ವಂತ ಗೃಹ ನಿರ್ಮಾಣ ಯೋಗ ಅನ್ನುವಂಥದ್ದು ಬರ್ತದೆ. ಕುಜ ಚೆನ್ನಾಗಿದ್ರೆ ಭೂಮಿ, ಶುಕ್ರ ಚೆನ್ನಾಗಿದ್ರೆ ಮನೆ. ನೋಡಿ, ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಹೇಳ್ತೇನೆ, ಬಹಳ ಜನ ಕೇಳ್ತಾರೆ, ನಾನು ಸೈಟ್ ತಗೊಂಡು ಮನೆ ಕಟ್ಸ್ಲಾ ಅಥವಾ ಫ್ಲ್ಯಾಟ್ಗೆ ಹೋಗ್ಬಿಡ್ಲಾ ಅಂತ. ಇದು ಬಹಳಷ್ಟು ಜನರ ಜಿಜ್ಞಾಸೆ ಇರುತ್ತೆ. ನೋಡಿ, ನಿಮ್ಮ ಜಾತಕದಲ್ಲಿ ಕುಜ ಶುಕ್ರ ಎಲ್ಲ ಚೆನ್ನಾಗಿದ್ದಾರೆ ಅಂತಂದ್ರೆ ಸೈಟ್ ತಗೊಂಡು ಮನೆ ಅಥವಾ ಕಟ್ಟಿರುವ ಮನೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲ, ಶುಕ್ರ ಮಾತ್ರ ಚೆನ್ನಾಗಿದ್ದಾನೆ ಅಂದರೆ ನೀವು ದಯವಿಟ್ಟು ಫ್ಲ್ಯಾಟ್ಗೆ ಹೋಗ್ಬೇಕಾಗತ್ತೆ. ಯಾಕೆಂದರೆ ಫ್ಲ್ಯಾಟಲ್ಲಿ ಮೇಲ್ಭಾಗನೂ ನಿಮ್ದಲ್ಲ, ಕೆಳಭಾಗನೂ ನಿಮ್ದಲ್ಲ. ಅಂತರಿಕ್ಷಕ್ಕೆ ನೀವು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತೀರ ಅಲ್ವೇ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನು ಹೇಳಿದೆ, ವೈಯಕ್ತಿಕ ಜಾತಕದಲ್ಲಿ ಕುಜನೂ ಚೆನ್ನಾಗಿಲ್ಲ, ಶುಕ್ರನೂ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮನೆಗೆ ಪ್ರಯತ್ನ ಮಾಡ್ತಕ್ಕಂಥದ್ದೇ ವ್ಯರ್ಥವಾಗುತ್ತೆ. ಬೇರೆ ಬೇರೆ ಯಾವ್ದಾದ್ರು ಒಂದಿಷ್ಟು ಏನೋ ಪ್ರಯತ್ನಗಳು ಮಾಡಿ ಅದನ್ನು ಸಕ್ಸಸ್ ಆದರೂ ಕೂಡ ಅದನ್ನು ದೀರ್ಘಕಾಲಿಕವಾಗಿ ಅಲ್ಲಿ ವಾಸ ಮಾಡುವ ಯೋಗನೂ ಅಲ್ಲಿರೋದು ಸಾಧ್ಯತೆಗಳು ಕಡಿಮೆ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ, ಇವಾಗ ಹೆಂಡತಿನೂ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅಂತ ಆದಾಗ ಹೆಂಡತಿ ಜಾತಕದ ಮೇಲೆ ಲೋನ್ ಆಗುತ್ತೆ, ಅವಳ ಹೆಸರಲ್ಲಿ ಸೈಟ್ ತಗೋಬೋದು. ಅವ್ರ ಜಾತಕದಲ್ಲಿ ಕುಜ ಚೆನ್ನಾಗಿದ್ರೆ ಸ್ವಂತ ಸೈಟು, ಅಲ್ಲೇ ಮನೆ. ಶುಕ್ರನೂ ಚೆನ್ನಾಗಿದ್ರೆ ಒಂದು ಅಲ್ಲೇ ಕಟ್ಟಿರುವಂಥ ಮನೆ ಅಥವಾ ಸೈಟ್ ತಗೊಂಡು ಮನೆ ಕಟ್ಟುವಂಥದ್ದು. ಇಲ್ಲ ಕುಜ ಚೆನ್ನಾಗಿಲ್ಲ, ಶುಕ್ರ ಮಾತ್ರ ಚೆನ್ನಾಗಿದ್ದಾನೆ ಅಂದರೆ ಏನೋ ಫ್ಲ್ಯಾಟ್ ಪರ್ಚೇಸು ಅವರ ಹೆಸರಿನಲ್ಲಿ ಮಾಡಬಹುದು. ಸೊ ಆದ್ದರಿಂದ ಇದೆಲ್ಲ ಅಂಶಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಸ್ವಂತ ಮನೆಯಲ್ಲಿ ವಾಸ ಮಾಡುವ ಯೋಗ ಫಲ ಅನ್ನುವಂಥದ್ದು ವೈಯಕ್ತಿಕ ಜಾತಕದಲ್ಲಿ ಕುಜ ಶುಕ್ರರ ಮೇಲೆ ಹೋಗ್ತದೆ. ಇನ್ನು ಹಲವಾರು ಜನರದಲ್ಲಿ ಕುಜ ಚೆನ್ನಾಗಿದ್ದಾನೆ, ಶುಕ್ರನೇ ಚೆನ್ನಾಗಿಲ್ಲ ಅಂದರೆ ಜಾಗ ಇರ್ತದೆ, ಮನೆ ಕಟ್ಟಕ್ಕೆ ಆಗಲ್ಲ. ಎಷ್ಟು ಜಾಗ ಏನಂದ್ರೂ ಜಾಗ ಸಿಗುತ್ತೆ ಸರ್, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಆದ್ದರಿಂದ ವೈಯಕ್ತಿಕ ಜಾತಕ ಅನ್ನುವಂಥದ್ದು ಬಹಳ ಮುಖ್ಯ. ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜ ಶುಕ್ರರ ಸ್ಥಾನವನ್ನು ನೋಡಿಕೊಂಡು ನೀವು ಸ್ವಂತ ಗೃಹ ನಿರ್ಮಾಣ ಯೋಗಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಸ್ವಂತ ಗೃಹ ನಿರ್ಮಾಣ ಯೋಗಕ್ಕೆ ಅಡ್ಡಿಯಾಗತಕ್ಕಂಥ ಅಂಶಗಳು ಶುಕ್ರ ಕುಜ ಹೊರತುಪಡಿಸಿಯೂ ಸಹ ಇರ್ತದೆ. ನೀವೇನಾದರೂ ಒಂದು ಜಾಗ ತಗೋಬೇಕಾದ್ರೆ ನೋಡಬೇಕಾಗತ್ತೆ. ಸೈಟ್ ತಗೋಬೇಕಾದ್ರೆ ಅಲ್ಲಿ ನಾವು ಹುತ್ತ ಇತ್ತು, ಹುತ್ತನ ಅವರು ಒಡೆದಾಕ್ಬಿಟ್ಟು ಸೈಟ್ ಮಾಡಿಕೊಟ್ಬಿಟ್ರು, ನೀವು ತೊಗೊಂಡ್ಬಿಟ್ರಿ. ನೀವು ತೊಗೊಂಡು ಒಂದು 2 ವರ್ಷ ಆ ಕಡೆ ಹೋಗಿಲ್ಲ, ಈಗ ನೋಡ್ರಿ ಮತ್ತೆ ವಾಪಸ್ ಹುತ್ತ ಬೆಳಕೊಂಬಿಟ್ಟಿದೆ. ಸೊ ಅದರಿಂದ ಅಲ್ಲಿ ಸರ್ಪದೋಷ, ಸರ್ಪ ವೀಥಿ ನಿರೋಧನ ಅಂದರೆ ನಿಮ್ಮ ಸೈಟಲ್ಲಿ ಏನೋ ಹುತ್ತ ಇಲ್ಲ, ನಿಮ್ಮ ಈ ಕಡೆ ಪಕ್ಕದ ಸೈಟಲ್ಲಿ ಹುತ್ತ ಇದೆ, ನಿಮ್ಮ ಆ ಕಡೆ ಪಕ್ಕದ ಸೈಟಲ್ಲಿ ಹುತ್ತ ಇದೆ, ಮಧ್ಯದಲ್ಲಿ ನಿಮ್ಮ ಸೈಟ್ ಇದೆ ಅಂತಂದರೆ ಈ ಹುತ್ತದಿಂದ ಆ ಹುತ್ತಕ್ಕೆ ಮಧ್ಯದಲ್ಲಿ ಏನಾದ್ರು ನಾಗ ಸಂಚಾರ ನಿಮ್ಮ ಸೈಟ್ ಮೇಲೆ ಆಗ್ತಾ ಇರ್ತದೆ ಅಂತ ಆದರೂ ಕೂಡ ನಾಗವೀಥಿ ನಿರೋಧನ ಆಗುತ್ತೆ. ಅದರಿಂದ ಅಲ್ಲಿ ಮನೆ ಕಟ್ಟಕ್ಕಾಗಲ್ಲ. ಒಂದು ಪಕ್ಷ ಅಲ್ಲಿ ಮನೆ ಕಟ್ಟಿದ್ರು ಆ ಮನೆಯಲ್ಲಿ ಸುಖ ನಿವಾಸ ಸಿಗೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಗಮನಿಸಬೇಕಾದಂಥ ವಿಚಾರ. ಸೊ ಅದರಿಂದ ಸರ್ಪದೋಷಗಳಿಂದಾಗಿ
ನಿಮ್ಮ ವೈಯಕ್ತಿಕ ಜಾತಕ ಸ್ವಲ್ಪ ದೋಷಗಳಷ್ಟೇ ಅಲ್ಲ, ಆ ಜಾಗ ನೀವೆಲ್ಲಿ ಭೂಮಿ ಖರೀದಿ ಮಾಡಿ ಎಲ್ಲಿ ಮನೆ ಕಟ್ಟಬೇಕು ಅನ್ಕೊಂಡಿರ್ತೀರಲ್ಲ ಅಲ್ಲಿಯೂ ಸಹ ಸರ್ಪದೋಷಗಳಿಂದಾಗಿ ಮನೆ ಕಟ್ಟೋದು ಅಡ್ಡಿಯಾಗ್ಬಿಡುತ್ತೆ. ಇನ್ನು ಹಲವಾರು ಕುಟುಂಬಗಳಲ್ಲಿ ಏನಾಗುತ್ತೆ, ಪ್ರೇತ ಬಾಧೆಗಳಿರುತ್ತೆ, ತೀರೋಗಿರೋರ್ದೆಲ್ಲ ದೋಷಗಳಿರುತ್ತೆ, ಅದರಿಂದ ಮನೆ ಕಟ್ಟಕ್ಕಾಗ್ತಿರಲ್ಲ. ಇನ್ನು ಬಹಳಷ್ಟು ಜನರ ಕಥೆ ಏನಾಗಿರುತ್ತೆ, ದುಡ್ಡಿದೆ ಸರ್, ಜಾಗ ಇದೆ, ದುಡ್ಡಿದೆ, ಬಟ್ ಮನೆ ಕಟ್ಟಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಲವಾರು ಜನಕ್ಕೆ ಗೊತ್ತಿದೆ ನಿಮ್ಮ ಹತ್ರ ದುಡ್ಡು ಇದೆ, ನಿಮ್ಮ ಹತ್ರ ಜಾಗನೂ ಇದೆ ಅಂತ ಗೊತ್ತಿದೆ, ಅವರ ದೃಷ್ಟಿ ದೋಷದಿಂದಲೋ ಅಥವಾ ಗೊತ್ತಲ್ಲ ನಮ್ಮಲ್ಲೆಲ್ಲ ಮಾಟ ಮಂತ್ರ ಮಾಡ್ಸಾಕೋರು, ಅದೇನೋ ಒಟ್ಟ ನೀವು ಮನೆ ಮಾತ್ರ ಕಟ್ಟಕ್ಕಾಗಬಾರ್ದು ಅಂತ ಹೊಟ್ಟೆ ಉರಿ ಪಟ್ಕೊಂತಕ್ಕಂಥವ್ರು ಸಹ ಇರ್ತಾರೆ. ಸೊ ಆದ್ರಿಂದ ಈ ಮನೆ ಕಟ್ಟುವ ಯೋಗ ಅನ್ನತಕ್ಕಂಥ ಹಲವಾರು ಜನರ ಕನಸು. ಮನೆ ಕಟ್ಟಬೇಕು, ಸ್ವಂತ ಮನೇಲೆ ವಾಸ ಮಾಡಬೇಕು, ಸ್ವಂತ ಮನೇಲೆ ಮಲಗಬೇಕು, ಸ್ವಂತ ಮನೇಲೆ ಊಟ ಮಾಡಬೇಕು, ಸ್ವಂತ ಮನೇಲೆ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಆಸೆ ಎಲ್ಲರಿಗೂ ಇರ್ತದೆ. ಆಸೆ ಇದ್ರೆ ಆಗಲಿಲ್ಲ, ಯೋಗವೂ ಇರಬೇಕಾಗ್ತದೆ. ಸೊ ವೈಯಕ್ತಿಕ ಜಾತಕದಲ್ಲಿ ಆ ಯೋಗಗಳು ಇಲ್ಲದೆ ಹೋದಾಗ ಏನು ಮಾಡಬೇಕು, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಮಕ್ಕಳ ಜಾತಕದಲ್ಲಿ ಯೋಗ ಇದೆ ಅಂದ ತಕ್ಷಣ ಮಕ್ಕಳ ಹೆಸರಲ್ಲಿ ಮನೆ ಕಟ್ಟಲಿಕ್ಕೆ ಆಗಲ್ಲ. ಯಾಕೆ, ಮಕ್ಕಳ ಹೆಸರಿಗೆ ಜಾಗ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಮಕ್ಕಳ ಹೆಸರಲ್ಲಿ ಲೋನ್ಗಳಾಗಲ್ಲ ನಿಮಗೆ. ಸೊ ಮಕ್ಕಳ ಹೆಸರಲ್ಲಿ ಇದೇನು ಆಗಲ್ಲ ಟ್ರಾನ್ಸ್ಫರ್ ಅಂತಂದಾಗ ನೀವು ಮಕ್ಕಳ ಹೆಸರಲ್ಲಿ ಮನೆ ಕಟ್ಟಲಿಕ್ಕಾಗಲ್ಲ. ಲೋನು ನಿಮ್ಮ ಹೆಸರಲ್ಲಿ, ದೊಡ್ಡವರ ಹೆಸರಲ್ಲಿ ಮಾತ್ರ ಆಗ್ತಕ್ಕಂಥದ್ದು. ಸೊ ಆದ್ರಿಂದ ಅದನ್ನ ಗಮನಿಸಿ ನೀವು ಪ್ರಯತ್ನ ಮಾಡಬೇಕಾಗ್ತದೆ. ಈಗೇನಾಗುತ್ತೆ, ಗಂಡನ ಜಾತಕದಲ್ಲಿ ಯೋಗ ಫಲ ಇಲ್ಲ, ಹೆಂಡತಿ ಜಾತಕದಲ್ಲಿದೆ ಅಂತಂದಾಗ ನೀವು ಇದು ಮಾಡ್ಬೋದು, ಏನು ಹೆಂಡತಿಗೆ ಗಂಡನಿಗೆ ಇಬ್ಬರು ಒಟ್ಟು ಏನೋ ಓನರ್ಶಿಪ್ ಡಿವೈಡ್ ಮಾಡ್ಬೋದು. ಗಂಡನ ಹೆಸರಲ್ಲೂ ಇದೆ, ಹೆಂಡತಿ ಹೆಸರಲ್ಲೂ ಇದೆ ಜಾಗ ಅಂತಂದಾಗೂ ಸಹ ಆ ಯೋಗದ ಮೇಲೆ ಮನೆ ಕಟ್ಟಲಿಕ್ಕೆ ಅನುಕೂಲ ಆಗತ್ತೆ. ಸೊ ಆದ್ರಿಂದ ಮನೆ ಕಟ್ಟುವ ಯೋಗ ಅನ್ನತಕ್ಕಂಥದ್ದು ವೀಕ್ಷಕರೇ ಇದೆಲ್ಲ ಅಂಶಗಳ ಮೇಲೆ ನಿರ್ಭರವಾಗಿರುತ್ತೆ. ಜಾತಕ ಚೆನ್ನಾಗಿರಬೇಕು, ಜಾಗ ಚೆನ್ನಾಗಿರಬೇಕು, ಜಾಗದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿರಬಾರ್ದು. ಯಾವುದೋ ಕಾಲದಲ್ಲಿ ಅದು ಜಮೀನಾಗಿರ್ತದೆ, ಅಂದರೆ ಹೊಲ ಆಗಿರ್ತದೆ, ಆ ಹೊಲದಲ್ಲಿ ಮುನೇಶ್ವರನ್ ಮಾಡ್ತಾ ಇರ್ತಾರೆ, ಆಮೇಲೆ ಮತ್ತೇನೋ ಪೂಜೆಗಳು ಮಾಡ್ತಾ ಇರ್ತಾರೆ, ಆಮೇಲೆ ಅದೇನೋ ಡೆವಲಪ್ ಆಯಿತು, ಅವರು ಅದೆಲ್ಲ ನಿಲ್ಲಿಸ್ಬಿಟ್ರು, ಅವರೆಲ್ಲ ಜಾಗ ಮಾರ್ಕೊಂಡು ಹೊರಟೋಗ್ಬಿಟ್ರು. ಆಮೇಲೆ ಏನಾಯಿತು, ಸೈಟ್ ಮಾಡಿದ್ರು, ಸೈಟ್ ಮಾಡಿ ಮಾರಾಟ ಮಾಡಿಬಿಟ್ರು. ಆ ಮುನೇಶ್ವರಂಗೆ ಯಾರು ಪೂಜೆ ಕೊಡ್ತಾರೆ, ಆ ಮುನೇಶ್ವರಂಗೆ ಯಾರು ಏನೋ ವಾರ್ಷಿಕವಾಗಿ ಕೊಡ್ತಕ್ಕಂಥದ್ದು ಕೊಡೋದಿಲ್ಲ. ಆದ್ರಿಂದ ಅಲ್ಲಿ ಸೈಟಲ್ಲಿ ಮನೆ ಕಟ್ಟುವವರು ಕೂಡ ತೊಂದರೆ ಆಗ್ತಾ ಇರ್ತದೆ, ಮನೆ ಕಟ್ಟಲಿಕ್ಕೆ ಆಗಲ್ಲ ಅಥವಾ ಮನೆ ಕಟ್ಟೋದು ಅರ್ಧಂಬರ್ಧ ನಿಂತೋಗ್ತದೆ. ಸೊ ಅದರಿಂದ ಆ ಜಾಗವೂ ಸಹ ಪ್ರಮುಖವಾಗಿರ್ತದೆ. ಸೊ ಗೃಹ ನಿರ್ಮಾಣ ಯೋಗ ಹಲವಾರು ವಿಚಾರಗಳು ನಿಂತಿರ್ತದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ನಿಮಗೆ ಸ್ವಂತ ಮನೆ ನಿರ್ಮಾಣ ಯೋಗ ಇದೆಯಾ, ಇದ್ರೆ ಯಾವ್ಯಾವ ರೀತಿಯ ಸಮಸ್ಯೆ, ಯಾಕೆ ಮನೆ ಕಟ್ಟಕ್ಕಾಗ್ತಾರೆ ನಿಮಗೆ ಅನ್ನುವಂಥದ್ದನ್ನ ಖಂಡಿತವಾಗಿ ನೋಡೋಣ. ಈ ಮನೆ ಕಟ್ಟುವಂತಹ ವಿಚಾರದಲ್ಲಿ ಹಲವಾರು ಕಾರಣಗಳನ್ನ ನಾಗಲೇ ಹೇಳಿದಂತೆ, ಈಗ ಪ್ರೇತ ಬಾಧೆಯಿಂದ ಮನೆ ಕಟ್ಟಕ್ಕಾಗ್ತಿಲ್ಲ, ಸರ್ಪದೋಷದ ಮನೆ ಕಟ್ಟಕ್ಕಾಗ್ತಿಲ್ಲ, ವೈಯಕ್ತಿಕ ಜಾತಕ ದೋಷದಿಂದನೇ ಅಥವಾ ಹಲವಾರು ಕಾರಣದಿಂದ ಮನೆಗಳು ಕಟ್ಟಕ್ಕಾಗ್ತಾ ಇಲ್ಲ. ಏನು ಮಾಡಿದ್ರೆ ಮನೆಗಳು ಕಟ್ಟಕ್ಕಾಗಬಹುದು, ಸಿಂಪಲ್ ಪರಿಹಾರಗಳು ಅಂತಂದಾಗ ಕ್ಷೇತ್ರ ದರ್ಶನಗಳು ನಿಮಗೆ ಸಿಂಪಲ್ ಪರಿಹಾರಗಳನ್ನು ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಶುಕ್ರ ನಿಮಗೆ ಮನೆ ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥವನು ಅಂತಂದಾಗ ನೀವು ದುರ್ಗಾ ರಿಲೇಟೆಡ್ ದೇವಸ್ಥಾನಗಳು, ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ವರ್ಷದೊಳಗಡೆ ನಂಗೆ ಮನೆ ಕಟ್ಟಂಗೆ ಆಗ್ಬಿಲ್ಲಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಬರೋತಕ್ಕಂಥದ್ದು. ಶುಕ್ರವಾರಗಳಲ್ಲಿ ಮನೆ ಹತ್ರ ಇರುವ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಮನೆ ಕಟ್ಟಕ್ಕಾಗಲಿ ಅಮ್ಮ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಆಮೇಲೆ ಇನ್ನೂ ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು ಉಜಿರೆ ಧರ್ಮಸ್ಥಳದ ಪಕ್ಕ ಉಜಿರೆ ಇದೆಯಲ್ಲ, ಅಲ್ಲಿ ಸೂರ್ಯ ಅಂತ ಇದೆ. ಸೂರ್ಯ ದೇವಸ್ಥಾನ ಅಂತಾರೆ, ಸೂರ್ಯ ದೇವಸ್ಥಾನ ಅದು ಊರಿನ ಹೆಸರು ಸೂರ್ಯ ಅಂತ. ಸೊ ಅಲ್ಲಿ ಸದಾಶಿವ ರುದ್ರ ದೇವಸ್ಥಾನ ಇದೆ, ಅಲ್ಲಿ ಮಣ್ಣಿನ ಹರಕೆ ಮಾಡ್ಕೊಳ್ತಾರೆ. ಮನೆ ಆದರೆ ಒಂದು ವರ್ಷದ ನಂತರ ಹೋಗಿ ಮಣ್ಣಿನ ಮನೆಯನ್ನು ಹಾಕಿ ಬರ್ತಾರೆ, ಅದೆಲ್ಲ ಪದ್ಧತಿ ಇದೆ. ಖಂಡಿತ ನೀವು ಸಹ ಹೋಗಿ ಒಂದ್ಸಲ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೂ ಮನೆ ಬೇಗ ಆಗಲಿ. ಇಲ್ಲ ವೈಯಕ್ತಿಕ ಜಾತಕೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ, ಅಲ್ಲೂ ನೋಡೋಣ, ಒಳ್ಳೇದಾಗಲಿ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಈ ಕೆಲಸವನ್ನು ಮಾಡಿದ್ರೆ ನನ್ನನ್ನು ನೇರವಾಗಿ ಬಂದು ಭೇಟಿ ಮಾಡೋದು ಅಥವಾ ಫೋನ್ ಕನ್ಸಲ್ಟೇಷನು ತೊಗೊಬೋದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.